ಕುಂಟಿ ಕಲ್ಲಿನ ಬಸವಲ್ಲ. ಇದೀರ ಗೊತ್ತೇ ಇಲ್ಲ. ಇದೆಲ್ಲವೂ ಒಂದೇ ಬಂಡೆಲಿನಲ್ಲಿ ಕೆತ್ತಿರುವಂಥದ್ದು. ಇದು ಪಾಂಡವಪುರ ಟೌನಿಂದ ಪಕ್ಕ ನಾಲೆ ಪಕ್ಕ ಇರೋಂಥ ಫ್ರೆಂಚರ ಸಮಾಧಿ ಸ್ಥಳಕ್ಕೆ ಬಂದಿದ್ದೀವಿ. ನಾವು ಈಗ ಒನಕೆ ಬೆಟ್ಟದ ಮೇಲಿದ್ದೀವಿ. ಇದಕ್ಕೆ ಹೆಸರಿರೋದು ಕುಂತಿ ಬೆಟ್ಟ ಅಂತ. ಅಂದರೆ ಕುಂತಿ ಬೆಟ್ಟ ಮತ್ತು ಒನಕೆ ಬೆಟ್ಟ ಎರಡು ಪಕ್ಕದಲ್ಲಿರೋದು. ಅದರಲ್ಲಿ ಕುಂತಿ ಬೆಟ್ಟ ಹತ್ತೋದಕ್ಕಾಗೋದಿಲ್ಲ. ಅಂದರೆ ರಾಕ್ ಕ್ಲೈಂಬಿಂಗ್ ಮಾಡಬೇಕಂದ್ರೆ ಟ್ರೆಕ್ ಮಾಡ್ಕೊಂಡು ಹತ್ತಕ್ಕಾಗೋದು ಒನಕೆ ಬೆಟ್ಟ ಮಾತ್ರ. ನಮ್ಮ ಜೊತೆ ಮೈಸೂರು ಪ್ಯಾಲೇಸ್ನ ಗೈಡ್ ಆದಂಥ ಮದನ್ ರಾವ್ ಕೂಡ ಇದ್ದಾರೆ. ಈ ಪಾಂಡವಪುರಕ್ಕೆ ಒಂದು ರೋಚಕವಾದಂಥ ಇತಿಹಾಸ ಇದೆ. ಅದನ್ನು ನಮ್ಮ ಮದನ್ ರಾವ್ ಅವರು ತಿಳಿಸ್ಕೊಡ್ತಾರೆ. ಪಾಂಡವಪುರ ಜೊತೆಗೆ ಕುಂತಿ ಬೆಟ್ಟ ಬನ್ನಿ ಹತ್ತೋಣ. ನಮ್ಮ ಗಾಡಿಗಳು ಇಲ್ಲಿವರೆಗೂ ಮಾತ್ರ ಬರೋದು. ಇಲ್ಲೊಂದು ಶಾಲೆ ಇದೆ, ಶಂಕರಾನಂದ ಭಾರತಿ ವಿದ್ಯಾಪೀಠ ಅಂತ. ಅದಕ್ಕೆ ಮುಂದೆ ನಾವು ಇಲ್ಲಿ ನಮ್ಮ ವೆಹಿಕಲ್ ಪಾರ್ಕ್ ಮಾಡಬೇಕಾಗತ್ತೆ. ಈ ಜಾಗದ್ದು ಗೂಗಲ್ ಮ್ಯಾಪ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಸ್ಕೂಲಿಂದ ಸ್ವಲ್ಪ ಮುಂದೆ ಬಂದರೆ ಈ ರೀತಿಯಾದ ಮೆಟ್ಲುಗಳು ಕಾಣುತ್ತೆ. ನಮಗೆ ಮೆಟ್ಲುಗಳು ಹತ್ಕೊಂಡು ಹೋಗ್ಬೇಕು ನಾವು. ಈ ಕಲ್ಲಲ್ಲೇ ಕೆತ್ತಿರುವಂಥ ಕೆಲವು ಉಬ್ಬು ಶಿಲ್ಪಗಳಿವೆ, ನೋಡ್ಬೋದು. ತುಂಬಾ ಸುಂದರವಾಗಿದೆ. ಲಾಕಿಂಗ್ ಸಿಸ್ಟಮಲ್ಲಿ ಪೀಠ ಕೂರಿಸಿರೋದು. ಭಾಳ ರಮ್ಯವಾದ ಪರಿಸರ, ಭಾಳ ತುಂಬ ಚೆನ್ನಾಗಿದೆ ಈ ಎನ್ವೈರ್ನಮೆಂಟು. ಟ್ರೆಕ್ಕಿಂಗ್ ಮಾಡೋಕ್ಕೆ ಈ ಒಂದು ತಂಪಾದ ವಾತಾವರಣದಲ್ಲೇ ಮಾಡಬೇಕು. ಬಿಸಿಲಲ್ಲಿ ಬಂದರೆ ಆ ಬಂಡೆ ಬಿಸಿಗೂ ನಮಗೂ ನಡೆಯೋಕ್ಕಾಗೋದಿಲ್ಲ. ಇದು ಒಳ್ಳೆ ವಾತಾವರಣ, ಟ್ರೆಕ್ಕಿಂಗ್ ಮಾಡೋಕ್ಕೆ ಒಳ್ಳೆಯ ಸಮಯ ಇದು. ಇಲ್ಲಿಂದ ಸುಮಾರು ಒಂದು 100-120 ಮೆಟ್ಲು ಮೇಲತ್ತಿ ಹೋಗಬೇಕು. ಇಲ್ಲೇ ಎರಡು ದೇವಾಲಯಗಳ ಥರ ಇದೆ, ಸಣ್ಣದಾಗಿ ಗುಡಿಗಳು, ಆದರೆ ವಿಗ್ರಹಗಳು ಯಾವುದೂ ಇಲ್ಲ. ಇಲ್ಲೂ ಒಂದಿದೆ, ಇಲ್ಲೂ ವಿಗ್ರಹಗಳಿಲ್ಲ. ಅದೇ ಥರ ಒಂದು ಮೆಟ್ಲಿದೆ, ಬಂಡೆಯಲ್ಲೇ ಮೆಟ್ಲು ಕೆತ್ತಿರೋದು. ಹಿಂಗೆ ಗುಡಿ ಅನ್ಸುತ್ತಲ್ಲ. ಹ್ಞೂ ಸರ್, ಒಂದು ಗುಡಿ ಇದೆ. ನಾವು ಆ ಭಾಗದಿಂದ ಹತ್ಕೊಂಡು ಹೋಗ್ಬೇಕಿತ್ತು, ಆ ಬಣ್ಣ ಬೆಳೆದಿರ್ತಕ್ಕಂಥ ಮೆಟ್ಟಿಲುಗಳ ಮುಖಾಂತರ. ಆದರೆ ಇಲ್ಲಿ ಏನಿದೆ, ಈ ಮೆಟ್ಟಿಲುಗಳು ಏನಕ್ಕಿದೆ ಅಂತ ಹೋಗಿ ನೋಡ್ತಾ ಇದ್ದೀವಿ. ಕುಂಟಿ ಕಲ್ಲಿನ ಬಸವಲ್ಲ. ಇದೀರ ಗೊತ್ತೇ ಇಲ್ಲ ಸರ್. ಇದು ಮಠದ ಒಳಗಡೆ ಇರೋದು. ಇದನ್ನು ಇದು ಮಾಡ್ಕೊಂಡಿದ್ದಾರೆ. ಇದು ಇಷ್ಟು ದಪ್ಪದಕ್ಕೆ ಪೇಂಟ್ ಹೊಡೆದು ಬಿಟ್ಟಿದ್ದಾರಲ್ಲ ಸರ್. ನೋಡಿ, ಈ ಥರ ಬೃಹತ್ತಾದ ನಂದಿ ಸಾಮಾನ್ಯವಾಗಿ ಚಾಮುಂಡಿ ಬೆಟ್ಟ ಬಿಟ್ಟರೆ ಇಲ್ಲಿದೆ, ಅಜ್ಞಾತವಾಗಿದೆ. ಹೊರಗಿನ ಪ್ರಪಂಚಕ್ಕೆ ಅಷ್ಟಾಗಿ ತಿಳಿದಿಲ್ಲ. ಇಲ್ಲಿರೋ ಸ್ಥಳೀಯರಿಗೆ ಅಷ್ಟೇ ಗೊತ್ತು ವಿನಃ ಇಷ್ಟು ಬೃಹತ್ತಾದ ನಂದಿ ಸ್ವಲ್ಪ ಬಣ್ಣ ಬಳಿದು ಅಲಂಕಾರ ಮಾಡಿದ್ದಾರೆ. ಒಂದೇ ಬಂಡೆಯಿಂದ ಮಾಡಿರೋಂತಹ ನಂದಿ ಇದು. ಭಾಳ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಲೋಕಲ್ಲಾಗಿ ಇಷ್ಟು ದೊಡ್ಡ ಬಂಡೆನಲ್ಲಿ ಕೆತ್ತಿರೋದು. ಇವನ್ ಬೇಲೂರು ಅಥವಾ ಹಳೇಬೀಡು, ಈ ಸಣ್ಣ ಪುಟ್ಟ ದೇವಾಲಯಗಳಲ್ಲೇನಿದೆ, ಈ ಥರ ಬೃಹತ್ತಾದ ನಂದಿ ಇನ್ನೆಲ್ಲೂ ಇಲ್ಲ. ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಬಿಟ್ಟರೆ ಇಲ್ಲೇ ಇರೋ ಕಾಣಸಿಗೋದು. ಇದು ಒಂದು ಮಠದ ಒಂದು ಅಂಗಳದಲ್ಲಿದೆ ಅಂತ ಹೇಳ್ಬೋದು. ಎಲ್ಲ ಕಡೆಯೂ ಬಂಡೆ ಇದೆ ನೋಡಿ. ಈ ಥರ ಬಂಡೆಗಳಲ್ಲೇ ಒಂದು ಆಯ್ಕೆ ಮಾಡಿ ಕೆತ್ತಿರುವಂಥ ನಂದಿ ಇದು ನೋಡಿ. ಸುತ್ತಲೂ ಗಂಟೆ ಆಕಾರದಲ್ಲಿ ಕೆತ್ತನೆ ಮಾಡಿರೋದು ಭಾಳ ಆಕರ್ಷಕವಾಗಿದೆ. ಇಲ್ಲೆಲ್ಲ ಕತ್ತಲ್ಲಿ ಸರಪಳಿ ನೋಡ್ಬೋದು. ಹಾಗೆ ಎರಡು ಕಡೆ ದ್ವಾರಪಾಲಕರ ರೀತಿ ಅದಕ್ಕೂ ಬಣ್ಣ ಬಳಿದು ಅಲಂಕಾರ ಮಾಡಿದ್ದಾರೆ. ಇದು ಸರಿ ಸುಮಾರು ಒಂದು 12 ಅಡಿ ಹೈಟು, 15 ಅಡಿ ಲೆಂತ್ ಬರುತ್ತೆ. ಈ ಒಂದು ಸರೌಂಡಿಂಗ್ಸ್ನಲ್ಲೇ ಭಾಳ ದೊಡ್ಡದಾದ ನಂದಿನೇ ಇದು. ಗ್ರನೈಟ್ನಲ್ಲಿ ನಿರ್ಮಾಣ ಆಗಿರೋಂಥ ನಂದಿ ಇದು. ಮೇಲ್ಗಡೆ ಬಲಗಿವಿ ಹತ್ರ ನೋಡ್ಬೋದು, ಕೊಂಬಿನ ಪಕ್ಕದಲ್ಲೇ ಅಲ್ಲಿ ಭಿನ್ನ ಆಗಿರೋಂಥದ್ದನ್ನ ನೋಡ್ಬೋದು. ಆ ಕಾರಣಕ್ಕೋಸ್ಕರ ಏನೋ ಇಲ್ಲಿ ಪೂಜೆ ಏನೂ ನಡೀತಾ ಇಲ್ಲ ಅಂತ ಅನಿಸುತ್ತೆ. ಅಲ್ಲಿ 2 ಸಣ್ಣ ರಂಧ್ರನ ಕೊರೆದಿದ್ದಾರೆ. ಅಲ್ಲಿ ಮತ್ತೆ ಮರುಜೋಡಣೆ ಮಾಡೋದಕ್ಕೋಸ್ಕರ ಏನೋ ಅದನ್ನು ರಂಧ್ರ ಮಾಡಿರೋ ಉದ್ದೇಶ ಇರಬಹುದು. ಹಾಗೆ ಇಲ್ಲೊಂದು ಸ್ವಾಭಾವಿಕವಾಗಿ ನಿರ್ಮಾಣ ಆಗಿರೋಂಥ ಗುಹೆ 2 ಬಂಡೆಗಳ ನಡುವೆ ಇರೋದು. ಮತ್ತು ಕೆಲವು ಒಂದು ಆಲ್ಟರ್ನೇಷನ್ ಮಾಡ್ಕೊಂಡಿದ್ದಾರೆ. ಈ ಆಗಿನ ಕಾಲದಲ್ಲಿ ಬಂಡೆಗಳ ಮಧ್ಯೆ ಸ್ವಾಭಾವಿಕ ಗುಹೆಗಳು ನಾವು ಓದಿ ಅಥವಾ ಇನ್ನೊಂದು ಯಾವುದೆಲ್ಲಾರು ನೋಡಿ ತಿಳ್ಕೊಂಡಿರ್ತೀವಿ. ಈಗ ಇಲ್ಲೇ ಎದುರುಗಡೆ ಕಾಣಿಸ್ತಾ ಇದೆ, ಬನ್ನಿ ನೋಡೋಣ. ಆ ಕಡೆ ಬಾವಲಿ ಇರುತ್ತೆ. ಇಲ್ಲೊಂದು ಕಡೆ ಮೇಲ್ಗಡೆ ಹತ್ತು ಹೋಗ್ಬೋದು. ಇದೆಲ್ಲ ಆಗಿನ ಕಾಲದಲ್ಲಿ ಹಳೆ ಇಟ್ಟಿಗೆಗಳೆಲ್ಲ ಇದೆ. ನಿಜ.
ಇಲ್ಲೂ ಮುಂಚೆ ಪೂಜೆ ಎಲ್ಲ ಇತ್ತ ಏನೋ. ಕೋಣೆ ಥರ ಮಾಡ್ಕೊಂಡಿದ್ರು. ಆಮೇಲೆ ಇದು ಪೀಠ ಈ ಥರ ಇದೆ ಸರ್ ಇದು. ಹೌದು, ಪೀಠ ಥರನೇ ಇದೆ ಇಲ್ಲಿ ಅಲ್ವಾ. ಆಮೇಲೆ ನಿಧಿಗಳು ಇರ್ತಾರಲ್ಲ, ಹೌದು, ಅವರೆಲ್ಲ ಹಾಳು ಮಾಡಿದ್ದಾರೆ. ನೋಡ್ಬೋದು ಹಳೆಯ ಕಾಲದ ಇಟ್ಟಿಗೆಗಳು. ಈಗ ನಾವು ಇಲ್ಲಿಂದ ಮೇಲ್ಗಡೆ ಒನಕೆ ಬೆಟ್ಟ ಹಾಗೂ ಕುಂತಿ ಬೆಟ್ಟದ ಎರಡೂ ಬೆಟ್ಟಗಳ ನಡುವೆ ಹೋಗ್ತಾ ಇದ್ದೀವಿ. ನಾವು ಎಡಭಾಗಕ್ಕೆ ಹೋದರೆ ಕುಂತಿ ಬೆಟ್ಟ, ಬಲಭಾಗಕ್ಕೆ ಹೋದರೆ ಒನಕೆ ಬೆಟ್ಟ ನೋಡ್ಬೋದು. ನಾವು ಮೆಟ್ಲತ್ತ ಬರಬೇಕಾದ್ರೆ ನೇರ ಬರಬೇಕಿತ್ತು. ಆದರೆ ಇಲ್ಲಿ ನಮ್ಗೆ ಕಾಣಿಸಿಗೋ ಒಂದು ಪುಟ್ಟದಾದ ಒಂದು ಆಶ್ರಮ ಹಾಗೂ ನಂದಿ ಒಂದು ಇರೋ ಸ್ಥಳದಿಂದ ನೋಡಬೇಕು ಅಂದ್ಬಿಟ್ಟು ಹೀಗೆ ಬೆಳೆಸ್ಕೊಂಡು ಈ ಕಡೆಯಿಂದ ಬರ್ತಾಯಿದ್ದೀವಿ. ಇಲ್ಲೊಂದು ನವೀಕರಣಗೊಂಡ ಒಂದು ದೇವಸ್ಥಾನ ನೋಡ್ಬೋದು, ಶಿವನ ದೇವಸ್ಥಾನ. ಹಾಗೆ ಇಲ್ಲಿ ಬೃಹತ್ತಾದ ಒಂದು ಏಕಶಿಲೆಯಲ್ಲಿ ಕೆತ್ತಿರೋಂಥ ಗಣಪತಿನೂ ನೋಡ್ಬೋದು. ಗಣಪತಿಗೆ ಮೆಟ್ಲು ಕೂಡ ಮಾಡಿದ್ದಾರೆ. ಆದರೆ ಆ ಒಂದು ಗಣಪತಿ ಹಾಗೂ ಇಲ್ಲೊಂದು ಮೂಷಿಕಂದು ಏನು ಕಾಣಿಸ್ತಾ ಇದೆ ಮೂರ್ತಿ, ಇದೆಲ್ಲವೂ ಒಂದೇ ಬಂಡೆಲಿನಲ್ಲಿ ಕೆತ್ತಿರುವಂಥದ್ದು. ಇದು ಗಣಪತಿಯ ಒಂದು ಆಕಾರ ಏನಿದೆ, ಆಕೃತಿ ಮೇಲ್ಮಟ್ಟನೇ ಸುಮಾರು ಒಂದು 15 ಅಡಿ ಇದೆ. ಕೆಳಗಡೆ ಬಂಡೆಯಿಂದ ನೋಡಿದ್ರೆ ಸುಮಾರು ಒಂದು 22-25 ಅಡಿ ತನಕನೂ ಇದೆ. ಇದು 3 ಅಡಿಯಷ್ಟು ಬಂಡೆನ ಕೊರೆದು ಅದರಲ್ಲಿ ಕೆತ್ತನೆ ಮಾಡಿದಂಥ ಏಕಶಿಲಾ ಗಣಪತಿ ಇದು. ಈಗ ನಾವು ಇಲ್ಲೊಂದು ಕೊಳ ನೋಡ್ತಾ ಇದ್ದೀವಿ. ಇದು ಭಾಳ ಹಳೆಯ ಕೊಳ. ಹಾಗೆ ಇಲ್ಲಿ ಕುಂತಿ ಮತ್ತು ಪಾಂಡವರು ಇಲ್ಲಿ ಸ್ನಾನ ಮಾಡ್ತಾಯಿದ್ರು, ಸ್ನಾನಕ್ಕೆ ಉಪಯೋಗ ಮಾಡ್ತಾಯಿದ್ರು ಅನ್ನೋದು ಒಂದು ಐತಿಹ್ಯ ಇದೆ. ಹಾಗೆ ಈಗ ಹೊಸದಾಗಿ ನವೀಕರಣ ಆಗಿರೋದು ನೋಡ್ಬೋದು. ಅಷ್ಟು ನೀರು ಭಾಳ ತಿಳಿಯಾಗಿದೆ. ಭಾಳ ಎಲ್ಲ ಕಲ್ಲು ಮತ್ತು ಸಿಮೆಂಟ್ ಉಪಯೋಗಿಸಿ ನವೀಕರಣ ಮಾಡಿದ್ದಾರೆ. ಈಗ ಅಲ್ಲೊಂದು ಕೊಳದ ಮುಂಭಾಗನೇ ಇರೋವಂಥ ಒಂದು ಸಣ್ಣದಾದಂಥ ಒಂದು ಗುಡಿ ಇದೆ. ಅಲ್ಲಿಗೆ ಹೋಗೋಣ ಬನ್ನಿ. ಅಲ್ಲಿಗೆ ನೋಡಿ, ಅಲ್ಲೊಂದು ಸಣ್ಣದಾದಂತಹ ಒಂದು ಬಂಡೆನಲ್ಲೇ ಕೆಳಗಡೆ ಒಂದು ಸಣ್ಣದಾದಂಥ ಗುಹೆ ಥರ ಇದೆ. ಅದನ್ನು ಕೂಡ ನೋಡ್ಕೊಂಡೇ ಹೋಗೋಣ ಬನ್ನಿ. ಏನಂತ ಭಾಳ ದೊಡ್ಡದೇನಿಲ್ಲ, ಆದರೂ ಆರಾಮಾಗಿ ಮಲಗೋಕ್ಕೆ ಮಾಡ್ಕೊಂಡಂಥ ಇದು. ಇದನ್ನು ಹಿಂಗೆ ಹಿಡಿದು ತೋರಿಸ್ತಾ ಇದ್ರೆ ನೀವು ಚಂದ್ರವಳ್ಳಿ ಗುಹೆಗೆ ಹೋಗಿದ್ರಲ್ಲ, ಆ ಥರನೇ ಕಾಣಿಸ್ತಾ ಇದೆ. ನಿಜ, ಅದೇ ಥರ ಇದೆ. ಒಬ್ಬರು ಒಂದು ಸ್ವಲ್ಪ ಜನ ಆರಾಮ ಮಲ್ಕೊಬೋದು, ಆ ರೀತಿ ಇದೆ. 4-5 ಜನ ಮಲ್ಕೋಬೋದು. ಬಟ್ ಈಗ ಕುಕ್ಕರ್ಗಳಲ್ಲಿ ಕೂರ್ಬೋದು ಒಂದು ಕಡೆ ಅಷ್ಟೇ. ಹೌದು. ಸಣ್ಣದಾದಂಥ ಒಂದು ಇದು, ಒಳಗಡೆ ರಾಮನ ಫೋಟೋ ಇದೆ. ಫೋಟೋಸ್ ಅಲ್ವಾ, ವಿಗ್ರಹಗಳು ಹೋಗಿರಬೇಕು. ಭಾಳ ಶಿಥಿಲ ಆಗಿರೋಂಥ ಒಂದು ಕಟ್ಟಡ. ಅಲ್ಲೊಂದು ಕಂಬ ಜರುಗಿದೆ. ಒಂದು ಮಂಟಪ ಇತ್ತು. ಮೊದಲನೇದಾಗಿ ಒಂದು ಮಂಟಪ ಇತ್ತು. ಆನಂತರದಲ್ಲಿ ಮಣ್ಣು ಕಲ್ಲು ಎಲ್ಲ ಸೇರಿ ಒಂದು ಗೋಡೆ ಮಾಡಿರೋವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಗಾಡಿಗಳು ಇಲ್ಲಿವರೆಗೂ ಬರುತ್ತೆ, ಇಲ್ಲಿಂದ ದಾರಿ, ಈ ದಾರಿಯಿಂದ. ಯಾವ್ದಾರಿ ಸರ್? ನೋಡಿ ಗಾಡಿಗಳು ಅದೇ ಈ ಕಡೆಯಿಂದ ಬಂದಿದೆ ಸರ್. ಇಲ್ಲೂ ಸುಮಾರು ಒಂದು 12 ಮಂಟಪ ಇದೆ, 12 ಕಂಬದ ಮಂಟಪ. ಆ ಗುಡಿನಲ್ಲಿ ಯಾವುದೇ ಒಂದು ವಿಗ್ರಹ ಕೂಡ ಇಲ್ಲ. ಹಾಗೆ ಮುಂಭಾಗ ಒಂದು ಉತ್ಸವ ಮಂಟಪಕ್ಕೂ ನೋಡ್ಬೋದು ಇಲ್ಲಿ. ಇದೆಲ್ಲ ನೋಡಿದ್ರೆ ಇಲ್ಲೆಲ್ಲ ಮುಂಚೆ ಗುಡಿ ಇತ್ತು ಅನ್ನೋದೇ ಒಂದು ತೋರಿಸುತ್ತಿದ್ದು. ಇಲ್ಲಿ ನಮ್ಮ ಬಲಭಾಗದಲ್ಲಿರೋದೇ ಕುಂತಿ ಬೆಟ್ಟ, ಎಡಭಾಗದಲ್ಲಿರೋದು ಒನಕೆ ಬೆಟ್ಟ. ಇಲ್ಲಿಗೆ ಭಾಳಷ್ಟು ಜನ ಚಾರಣ ಮಾಡ್ಲಿಕ್ಕೆ ಬರೋದು. 2 ಬೆಟ್ಟ ಹತ್ತಕ್ಕಾಗುತ್ತಾ? 2 ಬೆಟ್ಟದಲ್ಲಿ ಇದು ಇಲ್ಲಿಗೆ ಯಾವುದೇ ಒಂದು ಮೆಟ್ಲು ಸಂಪರ್ಕ ಏನಿಲ್ಲ. ಅದು ಕುಂತಿ ಬೆಟ್ಟಕ್ಕೆ ಈ ಕಡೆಯಿಂದ ನಾವು ಹಾಗೆ ನಡ್ಕೊಂಡು ಹೋಗ್ಬೋದು, ಚಾರಣ ಮಾಡ್ಬೋದು ಈ ಬೆಟ್ಟಕ್ಕೆ. ಇಲ್ಲಿ ಮೆಟ್ಲುಗಳಿಲ್ಲ ಅಲ್ಲ? ಮೆಟ್ಲುಗಳಿಲ್ಲ. ಇದೇ ಥರ ಬಂಡೆ ಮೇಲೆ ಹತ್ತಬೇಕು. ನೋಡಿ ಸರ್ ಹೆಂಗಿದೆ. ಓಹೋ, ಇವ್ರಿಗೆ ಕೇಳ್ಬಿಡ್ತೀನಿ ಇದೆ. ಇವರೇ ನಾವು ಈ ಕಡೆಯಿಂದಲೂ ಹತ್ಬೋದಾ, ಇಲ್ಲ ಈ ಕಡೆಯಿಂದನೇ ಹತ್ಬೇಕಾ? ಇಲ್ಲ ಆಗಲ್ಲ. ಇಲ್ಲ ಅಪ್ ಟು ಎಲ್ಲಿ ತನಕ ಹತ್ಬೋದು?
ಫುಲ್ ಒಂದೇ ಹಿಂಗೆ ಹೋಗ್ಬೋದಾ ಇಲ್ಲ? ಈ ಕಡೆಯಿಂದ ಬೆಟ್ಟ ಹತ್ತೋದು ಕಷ್ಟ ಇದೆ. ನಮ್ಗೆ ಈ ಕಡೆಯಿಂದ ಹತ್ತಾಗ ಅರ್ಧ ಬೆಟ್ಟ ಮಾತ್ರ ಹತ್ತಲಿಕ್ಕೆ ಸಾಧ್ಯ ಆಯ್ತು. ಮಳೆ ಕೂಡ ಬಂದ ಕಾರಣ ಬಂಡೆಗಳು ಜಾರ್ತಾ ಇತ್ತು, ಹಾಗಾಗಿ ಅರ್ಧ ಮಾತ್ರ ಹತ್ತಲಿಕ್ಕೆ ಸಾಧ್ಯವಾಯ್ತು. ಸುಲಭವಾಗಿ ಬೆಟ್ಟ ಹತ್ತಲು ಇನ್ನೊಂದು ಮಾರ್ಗ ಇದೆ, ಅದನ್ನು ಕೂಡ ಈ ವಿಡಿಯೋ ಮುಖಾಂತರ ತೋರಿಸ್ತೀವಿ. ನೋಡಿ, ಇಲ್ಲಿ ಮೇಲ್ಗಡೆಯಿಂದ ನೋಡಿ ಜಾರೋ ಬಂಡೆ ಥರನೇ ಇದೆ. ಇದು ಜಾರೋ ಬಂಡೆನೇ ನೋಡಿ. ಚಿಕ್ಕ ಮಕ್ಕಳು ಹತ್ತಿದ್ರೆ ಜಾರ್ತಾರೆ ನೋಡಿ. ಇದು ಚಿಕ್ಕ ಮಕ್ಕಳು ಜಾರಿದ್ದಾರೆ ಅನ್ನೋದಕ್ಕೆ ಹೆಚ್ಚಾಗಿ ದೊಡ್ಡ ಮಕ್ಕಳೇ ಜಾರಿ ಆಗಿರುವಂಥ ಒಂದು ಇದು ನೈಸ್ಕಾಗ್ಬಿಟ್ಟಿದೆ ನೋಡಿ. ಫುಲ್ಲು ದೊಡ್ಡವರೇ ಜಾರಬಂಡೆ ಆಗ್ಬಿಟ್ಟಿದ್ದಾರೆ. ಹೌದು, ಹೀಗೆ ಹತ್ತಕ್ಕಾಗ್ತಾ ಇದೆಯಾ? ಹತ್ಬೋದು. ಅಲ್ಲಿಂದ ಮುಂಭಾಗ ನಾವು ಒಂದೊಂದು ಬಂಡೆ ಅಥವಾ ಒಂದೊಂದು ಮಾರ್ಗ ಬದಲಾವಣೆ ಮಾಡ್ಕೊಂಡು ನಾವು ಹೋಗ್ಬೇಕು ಆ ಕಡೆ ತುದಿಗೆ. ಇಲ್ಲಿ ಎಷ್ಟೊತ್ತು ಕ್ಯಾಮ್ರಾ ಹಿಡ್ಕೊಂಡು ಹತ್ತಕ್ಕಾಗುತ್ತೆ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡ್ತೀನಿ. ನಂತರ ಕ್ಯಾಮ್ರಾ ಬ್ಯಾಗಲ್ಲಿಟ್ಟು ಹತ್ತಬೇಕಾಗಿ ಬರುತ್ತೆ. ಇಲ್ಲಿ ಹತ್ತುವಾಗ ಒಂದು ಸ್ವಲ್ಪ ಜಾರ್ತಾಯಿತ್ತು ನೋಡ್ಬೋದು. ಶೂ ಹಾಕ್ಕೊಂಡು ಹತ್ತೋದು ಸ್ವಲ್ಪ ಕಷ್ಟ. ಶೂ ಹತ್ತು ಚಪ್ಪಲ್ಲ, ಅದಕ್ಕೆಲ್ಲ ಅಲ್ಲಿ ಬಿಚ್ಚಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ವೀಡಿಯೋ ಮಾಡಿಲ್ಲ. ಇನ್ನೂ ಅಲ್ಲಿವರೆಗೂ ನಾವು ಹತ್ತಬೇಕು. ಇದು ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡೋದು ತುಂಬ ಕಷ್ಟ ಇದೆ. ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಕ್ಯಾಮ್ರಾ ಬ್ಯಾಗಲ್ಲಿ ಅಥವಾ ಪಾಕೆಟ್ಲಿ ಇಟ್ಕೊಂಡು ಆಮೇಲೆ ತೋರಿಸ್ತಾ ಇರ್ತೀನಿ. ನೋಡ್ಬೋದು ರಾಕ್ ಕಟ್ಟಿಂಗ್ ಟೆಕ್ನಿಕ್ ಹಳೆ ಕಾಲದ್ದು. ಬಂಡೆನ ಇದು ಒಂದು ಕಂಬ ಮಾಡಲಿಕ್ಕಂತ ಈ ರೀತಿ ಮಾಡಿರಬೇಕು. ಈ ಬೆಟ್ಟದ ಸ್ವಲ್ಪ ಅರ್ಧ ಮೇಲ್ಭಾಗಕ್ಕೆ ಬಂದಾಗ ಇಲ್ಲಿ ಕಾಣೋಂಥದ್ದು ಹಿರೋಡೆ ಕೆರೆ ನೋಡ್ಬೋದು. ಸ್ವಲ್ಪ ದೂರದ ಒಂದು ಡಿಸ್ಟೆನ್ಸಲ್ಲಿ ಮೇಲ್ಕೋಟೆ ಬೆಟ್ಟ ಕಾಣುತ್ತೆ. ಅಲ್ಲಿ ಹಿರೇಮಳ್ಳಿ ಗ್ರಾಮ ಕಾಣುತ್ತೆ. ಇಲ್ಲಿ ಹಿರೋಡೆ ಕೆರೆ ಅಂದರೆ ಹಿರಿಯ ಎಡೆ. ಮತ್ತು ಇಲ್ಲೊಂದು ಗ್ರಾಮ ಕೂಡ ಇದೆ, ಚಿಕ್ಕಾಡೆ ಅಂತ. ಹಿರಿಯಡೆ ಮತ್ತು ಚಿಕ್ಕಾಡೆ ಅನ್ನೋ ಒಂದು ಎರಡು ಹೆಸರು ಏನಕ್ಕೆ ಬಂತು ಅಂದರೆ, ಮಹಾಭಾರತದ ಕಾಲದಲ್ಲಿ ಬಕಾಸುರನ್ನ ಭೀಮ ವಧೆ ಮಾಡೋಕ್ಕೆ ಬಂದಾಗ ಅವನ್ನ ಊರು ಜನ ಕಳಿಸ್ಕೊಡ್ತಾರೆ ಬಕಾಸುರನ್ನ ವಧೆ ಮಾಡೋಕ್ಕೆ. ಆ ಕಾರಣದಲ್ಲಿ ಆ ಒಂದು ಸಮಯದಲ್ಲಿ ಭೀಮ ದೊಡ್ಡ ಉಂಡೆನ ಅಂದರೆ ದೊಡ್ಡ ಅನ್ನನ ಉಂಡೆ ಮಾಡಿಕೊಂಡು ಊಟ ಮಾಡ್ತಾನೆ. ಆ ಎಡೆ ಅಂದರೆ ನಿಮಗೆ ಈ ಸಾಮಾನ್ಯ ಈ ಕಡೆ ಹಳ್ಳಿಗಾಡಿನ ಭಾಷೆಯಲ್ಲಿ ನೈವೇದ್ಯ ಎಡೆಯೋದು ಅಂತ ಅರ್ಥ. ಹಿರಿಯ ಎಡೆ ಅಂದರೆ ದೊಡ್ಡದಾದಂಥ ಎಡೆ, ಚಿಕ್ಕ ಎಡೆ ಅಂದರೆ ಸಣ್ಣದಾದಂಥ ಒಂದು ನೈವೇದ್ಯದ ಒಂದು ಅನ್ನದ ಒಂದು ಮುದ್ದೆ. ಆ ಕಾರಣದಿಂದಾಗಿ ಭೀಮ ಯಾವಾಗ ದೊಡ್ಡ ಇದನ್ನು ಮಾಡ್ಕೊಂಡು ತಿಂತಾನೆ, ಆವಾಗಲಿಂದ ಇದಕ್ಕೆ ಹಿರೋಡೆ ಅಂತ ಹೆಸರಿತ್ತು. ಮುಂಚೆ ಪಾಂಡವಪುರಕ್ಕೆ ಮುಂಚೆ ಹೆಸರು ಹಿರೋಡೆ ಅಂತ. ಚಿಕ್ಕ ಎಡೆ ಮಾಡ್ಕೊಂಡಂಥ ಜಾಗ ಅದನ್ನೇ ಚಿಕ್ಕಾಡೆ ಅಂತ ಕರೀತಾರೆ. ಆ ಹಿರೋಡೆ ಅನ್ನೋ ಒಂದು ಪದ ಫ್ರೆಂಚ್ನವರು ಟಿಪ್ಪು ಸುಲ್ತಾನ್ಗೆ ಯಾವಾಗ ಸಹಾಯ ಮಾಡೋಕ್ಕೆ ಬಂದರು ಬ್ರಿಟಿಷರ ವಿರುದ್ಧ, ಆವಾಗ ಒಂದಷ್ಟು ದಿನ ಫ್ರೆಂಚ್ ರಾಕ್ಸ್ ಅಂತ ಗೆಜೆಟರಿಲೆಲ್ಲ ಇದೆ. ಇಲ್ಲಿವರೆಗೂ ಹತ್ಕೊಂಡು ಬಂದಿದ್ದೀವಿ. ಒಂದು ಸ್ವಲ್ಪ ಮಳೆ ಬರ್ತಾ ಇದೆ. ಈಗ ನಾವು ಇನ್ನು ಮೇಲೆ ಹತ್ತೋ ಪ್ರಯತ್ನ. ಮಳೆ ಬಂದರೆ ಇಲ್ಲೆಲ್ಲ ನೀರು ಬರ್ಬೋದಲ್ಲ. ಇದದ ರೀ, ಹಿಂಗೆ ಎತ್ಕೊಂಡು ಹೋಗ್ಬೇಕಾ? ಈ ಕಡೆಯಿಂದ ಹಿಂಗೆ ಅಷ್ಟೇನಾ? ಈಸಿಯಾಗಿ ನಾವು ಈಸಿ ಮಾಡ್ಕೊಂಡು ದಾರಿ ಇದೆಯಾ? ಓಹ್ ಸೂಪರ್. ಅಲ್ಲಿಂದ ಇಲ್ಲಿ ಕಷ್ಟಪಟ್ಟು ಹತ್ಕೊಂಡ್ಬಂದ್ವಿ. ನಡೀರಿ. ಈಗ ಇಲ್ಲಿವರೆಗೆ ಬಂದು ನಮಗೆ ದಾರಿ ಗೊತ್ತಾಗ್ತಾ ಇಲ್ಲ. ಮದನರಾವಾಗ ಇನ್ನೊಂದು ದಾರಿ ಹುಡುಕ್ತಾ ಇದ್ದಾರೆ. ನಾವು ಇಲ್ಲಿವರೆಗೆಲ್ಲ ಹತ್ಕೊಂಡ್ಬಂದ್ವಿ. ಈಗ ಅಲ್ಲಿ ಮದನರಾವ್ ಹತ್ತಿ ಹುಡುಕ್ತಾ ಇದ್ದಾರೆ. ಇವಾಗ ನೋಡ್ಕೊಂಬರ್ಬೇಕು. ಅಲ್ಲಿಂದನೇ ಒಳಗಿಂದನೇ ಒಂದು ದಾರಿ ಇದೆ. ನಾವು ಸುಮ್ಮನೆ ಇಲ್ಲೆಲ್ಲ ಬಂದು ಸರ್ಕಸ್ ಮಾಡಿ ಇಲ್ಲಿ ಹತ್ತಿದ್ದು. ಆಗಲೇ ಅಲ್ಲಿ ಮೇಲೆ ಹತ್ತಿದ್ದಾರೆ. ಅಲ್ಲಿ ನೋಡ್ಬೋದು ಹುಡುಗರು ಅಲ್ಲಿ ಹೋಗ್ತಿದ್ದಾರೆ. ಅವ್ರು ಕೇಳಿ ನಾವು ಹೋಗ್ತಾ ಇದ್ದೀವಿ. ನಾವು ಹಂಗೆ ಹೋಗಿದ್ದು, ಅದು ಬದಲು ಈ ಬಂಡೆಗಳ ಮಧ್ಯೆಯಲ್ಲಿ ಹೋಗಬೇಕು. ಸೊ ಹಿಂಗೆ ಬಂದ್ವಿ. ಹಿಂಗೆ ಬಂದು ಹಿಂಗೆ ಹೋಗ್ಬಾರ್ದು, ಎಡಕ್ಕೆ ಹೋಗ್ಬಾರ್ದು, ಬಲಕ್ಕೆ ತಿರ್ಕೊಬೇಕು ನಾವು. ಈಗ ಹಿಂಗೆ ಹತ್ಕೊಂಡ್ಬಂದಿದ್ದು ನಾವು. ಇಲ್ಲಿಂದೆಲ್ಲರೂ ಹತ್ಕೊಂಡು ಹೋಗ್ಬೇಕು. ಮಳೆ ಬೇರೆ ಬರ್ತಾಯಿದೆ. ಮಳೆ ಬಂದು ಬಂಡೆಗಳು ಜಾರ್ತಾ ಇದ್ದಿದ್ದ ಕಾರಣ ನಮಗೆ ಈ ಬಂಡೆ ಹತ್ತಲಿಕ್ಕೆ ಆಗಲಿಲ್ಲ.
ಅದಕ್ಕಾಗಿ ನಾವು ಬೆಟ್ಟದ ಕೆಳಗಿಳಿದು ಅಲ್ಲಿನ ಸ್ಥಳೀಯರ ಹತ್ರ ಕೇಳಿ ಇನ್ನೊಂದು ಮಾರ್ಗದಿಂದ ಬೆಟ್ಟವನ್ನು ಹತ್ತುವ ಒಂದು ಪ್ರಯತ್ನ ಮಾಡಿದ್ವಿ. ಇಲ್ಲಿ ಮುಂದುಗಡೆಯಿಂದ ಎಲ್ಲಿ ನಾವು ಗಾಡಿ ನಿಲ್ಲಿಸ್ತೀವಿ ಅಲ್ಲಿಂದ ಹತ್ತೋದು ಭಾಳ ಕಷ್ಟ ಇದೆ. ನಮ್ಮ ಕೈಲಂತೂ ಹತ್ತಲಿಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ನಮ್ಗಿಂತ ಎತ್ತರವಾದಂಥ ಬಂಡೆಗಳಿದ್ದು ಅದ್ರ ಮೇಲೆ ನೀರು ಕೂಡ ಬೀಳ್ತಾಯಿತ್ತು. ಅದಕ್ಕೋಸ್ಕರ ಅಲ್ಲಿಂದ ಹತ್ತಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾವು ಈಗ ಬಂದುಬಿಟ್ಟು ಈಗ ಮುಂದೆ ಹೋಗ್ತಾಯಿದ್ದೀವಿ. ಇಲ್ಲಿ ಸ್ಥಳೀಯರನ್ನು ಕೇಳಿದಾಗ ಅವರು ಅದೇ ಹೇಳಿದ್ದು, ಸುಲಭವಾಗಿ ಹತ್ತೋದು ಇಲ್ಲಿಂದನೇ ಅಂತ. ಅಲ್ಲಿ ಹೋಗಿ ನೋಡ್ತಾ ಇದ್ದೀವಿ. ಸ್ವಲ್ಪ ಅಲ್ಲಿಂದ ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದು ಈ ಮಾರ್ಗವಾಗಿ ಹೋಗ್ಬೋದು ಅಲ್ಲಿಗೆ. ಈಗ ಈ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಹತ್ಬೋದಂತ ಇಲ್ಲಿ ಸ್ಥಳೀಯರು ಹೇಳಿದ್ರು, ಅದಕ್ಕೋಸ್ಕರ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ಈ ಥರ ಇಲ್ಲಿ ಎಲ್ಲಿ ಹತ್ತೋದಂತ ಗೊತ್ತಾ? ಹಿಂಗೆ ಹೋಗ್ಬೇಕು ಅನ್ನೋ ಕಾಲ್ದಾರಿ ಕಾಣಿಸ್ತಿದೆ. ಕಾಲ್ದಾರಿ ಫಾಲೋ ಮಾಡ್ಕೊಂಡು ಹೋಗೋಣಲ್ವಾ? ಅಲ್ಲಿವರೆಗೂ ಕಾಲ್ದಾರಿ ಕಾಣ್ತಾ ಇದೆ. ಅಲ್ಲಿ ಒಂದು ಗೋಡೆ ಥರ ಎಲ್ಲ ಕಾಣ್ತಾ ಇದೆ. ಅಲ್ಲಿ ಒಂದು ಕೆರೆ ಥರ ಎಲ್ಲ ಅಥವಾ ಕೊಳದ ಥರ ಇತ್ತ ಏನೋ. ಸದ್ಯಕ್ಕೆ ನೀರೇನಿಲ್ಲ, ಖಾಲಿ ಬಿದ್ದಿದೆ. ಇದೆಲ್ಲ ನೀರು ನಿಲ್ಲುವಂಥ ಸ್ಥಳ ಆಗಿತ್ತ ಏನೋ ಗೊತ್ತಿಲ್ಲ. ದಾರಿ ಉಂಟಾ? ದಾರಿ ಉಂಟು ಸರ್, ಆರಾಮ ಉಂಟು. ಸಣ್ಣದಾದಂಥ ಕೊಳ ಇದ್ದಿರ್ಬೋದು ಸರ್ ಇಲ್ಲಿ. ಹೌದು, ಹಾಂ, ಅದಕ್ಕೆ ಗೋಡೆ ಥರ ಇರೋದಲ್ಲ. ಮಳೆ ನೀರೆಲ್ಲ ಇಲ್ಲಿ ಸ್ಟೋರೇಜ್ ಆಗೋದಕ್ಕೆ. ಹಾಂ, ಈಗ ಈ ಕಾಲ್ದಾರಿ ಮುಖಾಂತರ ಹೋಗ್ತಾ ಇದ್ದೀವಿ. ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ಕಾಲ್ದಾರಿಗೆ ಬಂದಿದ್ದೀವಿ. ಹೌದು, ಕಾಲ್ದಾರಿಯಲ್ಲೇ ಬರ್ತಾ ಇದ್ದೀವಿ. ಕಾಲ್ದಾರಿ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಇಲ್ಲೂ ಕೂಡ ನಾವು ಕಾಲ್ದಾರಿಯಲ್ಲೇ ಬೆಟ್ಟ ಹತ್ತುವಂಥ ಮಾರ್ಗ ಹುಡ್ಕೊಂಡು ಭಾಳಷ್ಟು ದೂರ ನಡೆದ್ವಿ. ಆದರೆ ನಮಗೆ ಎಲ್ಲಿಂದ ಬೆಟ್ಟ ಹತ್ತಬೇಕಂತ ಗೊತ್ತಾಗಲಿಲ್ಲ. ಮತ್ತು ಕಾಲ್ದಾರಿ ಮುಂದಕ್ಕೆ ಹೋಗ್ತಾನೇ ಇದೆ. ನಾವು ಅದೇ ರೀತಿ ಮುಂದಕ್ಕೆ ಹೋಗ್ತಾನೇ ಇದ್ದೀವಿ. ಅಲ್ಲೆಲ್ಲ ನೋಡ್ಬೋದು ಬಂಡೆಗಳನ್ನ ಜೋಡಿಸಿಟ್ಟಿರೋದು. ಹಂಪಿಯಲ್ಲಿ ನೋಡ್ದಂಗೆ ಇಲ್ಲೂ ಅದೇ ಥರ ಬಂಡೆಗಳೊಂದ್ರ ಮೇಲೊಂದು ಜೋಡಿಸಿಟ್ಟಿರೋ ಥರ ಇದೆ. ಬೆಟ್ಟದ ಇನ್ನೊಂದು ಭಾಗ ಬಂದುಬಿಟ್ಟಿದ್ದೀವಿ ನಾವು. ಇನ್ನೂ ಹತ್ತಲಿಕ್ಕೆ ನಮಗೆ ದಾರಿ ಸಿಗಲಿಲ್ಲ. ಹೀಗೆ ಕಾಲ್ದಾರಿಯಲ್ಲಿ ನಡೀತಾ ನಾವು ಬೆಟ್ಟವನ್ನು ಹತ್ರ ಒಂದು ಸುತ್ತು ಹಾಕಿದ್ವಿ. ನಂತರ ಇನ್ನು ಹತ್ತೋದಕ್ಕಾಗೋದಿಲ್ಲ ಅಂತ ವಾಪಸ್ ಬರ್ತಿರ್ಬೇಕಂದ್ರೆ ಕೊನೆ ಪ್ರಯತ್ನವಾಗಿ ಒನಕೆ ಬೆಟ್ಟಕ್ಕಿರುವಂಥ ಎರಡು ತುದಿಯ ಮಧ್ಯೆ, ಅಂದರೆ ಒನಕೆ ಬೆಟ್ಟಕ್ಕೆ ಎರಡು ತುದಿ ಇದೆ, ಎರಡು ತುದಿಯ ಮಧ್ಯದಿಂದ ಒಂದು ಪ್ರಯತ್ನ ಮಾಡೋಣ ಹತ್ತಲಿಕ್ಕೆ ಅಂತ ತೀರ್ಮಾನ ಮಾಡಿದ್ವಿ. ಹಿಂಗೆ ಒಳಗೆ ಬರಬೇಕು. ಅಪ್ಪಿತಪ್ಪಿ ನಾವು ಆ ಕಡೆ ಹೋಗಿಬಿಟ್ರೆ ನಮಗೆ ದಾರಿ ಸಿಗೋದಿಲ್ಲ. ಸೊ ಎರಡು ಬೆಟ್ಟ ಮಧ್ಯದಲ್ಲಿ ಇರ್ತಕ್ಕಂಥ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಕಾಲ್ ದಾರಿ ಇದೆ ಅಲ್ವಾ? ಇದರಿಂದ ಇದೆ ಹಿಂಗಿದೆ ಅಲ್ವಾ? ಸರ್, ಈಗೆಲ್ಲ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲೂ ಚೆನ್ನಾಗಿ ದಾರಿ ಇದೆ. ಈ ರೀತಿ ಅಲೆದಾಡಿ ಹುಡುಕಾಡ್ತಿರ್ಬೇಕಂದ್ರೆ ಒಂದು ಸಣ್ಣದೊಂದು ಹಸಿರು ಬಣ್ಣದ ಆ್ಯರೋ ಮಾರ್ಕ್ ಕಾಣಿಸ್ಕೊಳ್ತು. ಇದೆ ಸರ್, ಇದೆ. ಈ ಕಡೆ ಎಲ್ಲ ಹೋದರೆ ದಾರಿ ತಪ್ಪು ಹೋಗ್ತೀವಿ. ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಆ್ಯರೋ ಮಾರ್ಕ್ ಕಾಣುತ್ತೆ. ಹ್ಞೂ ಸರ್, ಇದೇನೆ. ಅದೇನಾ? 100% ಇದೇನೆ. ಇಲ್ಲಿಂದ ದಾರಿ ಇದೆ ಸರ್. ಅಯ್ಯೋ ಭಗವಂತ, ನಾವು ಆ್ಯರೋ ಮಾರ್ಕ್ ನೋಡಲಿಲ್ಲ. ನೋಡಿ, ಯಾರೋ ಚೆನ್ನಾಗಿ ಮಾರ್ಕ್ ಮಾಡಿದ್ದಾರೆ. ಈ ಆ್ಯರೋ ಮಾರ್ಕ್ ನೋಡ್ಕೊಂಬಿಡಿ. ಇದು ಪ್ರಕಾರ ನಾವು ಬಂದರೆ, ಆ್ಯರೋ ಮಾರ್ಕ್ ಮುಖಾಂತರ ಬಂದರೆ ಈ ರೀತಿಯಾದ ಕಾಲ್ ದಾರಿ ನಮ್ಗೆ ಸಿಗುತ್ತೆ. ಅಲ್ಲಿ ಆ್ಯರೋ ಮಾರ್ಕ್ ಆ ಬಂಡಿ ಮೇಲೆ ನೋಡಿ, ಅಲ್ಲಿ ಹಿಂಗೂ ಹೋಗ್ಬೋದು ಅನ್ಸುತ್ತೆ. ಹಿಂಗೂ ಒಂದು ದಾರಿ ಇದೆ, ನೋಡ್ಕೊಬಿಡೋಣ ಸರ್. ಹಾಂ, ಇಲ್ಲ ಸೈಡಿಂದ ಹೋಗ್ಬೋದಾ? ಇಲ್ಲ, ಅದೇ ಇರ್ಬೇಕು ಸರ್. ನೋಡಿ ಸರ್, ಕೆಳಕ್ಕೆ ಹೋಗುತ್ತೆ. ಹಿಂಗೆ ಹೋಗ್ಬೋದು ಅಂತ ಕಾಣುತ್ತೆ. ಇದೆ ಸರ್. ಹಾಂ, ಇದೆ ದಾರಿ ಇದೆ. ಸೂಪರ್ ದಾರಿ ಇದೆ. ಆ್ಯರೋ ಮಾರ್ಕ್ಗಳು ಎಲ್ಲ ಕಡೆ ಇದೆ. ಇಲ್ಲ, ಆ್ಯರೋ ಮಾರ್ಕ್ ಕಾಣಿಸಿದ್ದಕ್ಕೆ ಹೌದು, ಇಲ್ಲಿ ಆ್ಯರೋ ಮಾರ್ಕ್ಗಳು. ಯಾರೋ ಪುಣ್ಯಾತ್ಮರು ಆ್ಯರೋ ಮಾರ್ಕ್ ಹಾಕಿದ್ದಾರೆ. ಆ್ಯರೋ ಮಾರ್ಕ್ ನೋಡ್ಕೊಂಬಿಡಿ. ಹಾಂ, ಅಲ್ಲೇ ಇದೆ. ಹೆಂಗೆ ಮಾಡಿದ್ದಾರೆ ನೋಡಿ ಸರಿ.
ಯಾರೋ ಮಾರ್ಕ್ ನೋಡ್ಬೋದಲ್ಲಿ. ಬಂಡೆಗಲ್ಗಳೇ ಇಟ್ಟಿದ್ದಾರೆ ನೋಡಿ ಸರ್. ಇದು ಸ್ಟೆಪ್ಸ್ಗೆ ಇಟ್ಟಿರೋದು ಇದು. ಹೌದೌದು, 100% ಸ್ಟೆಪ್ಸ್ಗೆ. ಅಲ್ಲಿ ಏರೋ ಮಾರ್ಕ್ ಮತ್ತು ಏರೋ ಮಾರ್ಕ್ಗಳಿದೆ. ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಹತ್ಕೊಂಡು ಮಳೆ ಬಂದ್ಬಿಡ್ತಾ ಇದೆ ಸರ್. ಮೇಲ್ಕೋಟೆಯಲ್ಲಿ ಮಳೆ ಬರ್ತಾ ಇದೆ. ನಡೀರಿ, ಇಲ್ಲೆಲ್ಲ ಏರೋ ಮಾರ್ಕ್ಸ್ ಇದೆ, ಅದನ್ನು ನೋಡ್ಕೊಂಡೆ ನಾವು ಬರ್ತಾ ಇರೋದು. ಎಲ್ಲ ಕಡೆ ಗ್ರೀನ್ ಕಲರಲ್ಲಿ, ಹಸಿರು ಬಣ್ಣದಲ್ಲಿ ಏರೋ ಮಾರ್ಕ್ ಹಾಕಿದ್ದಾರೆ. ಇಲ್ಲಿ ಅಲ್ಲಿ ಏರೋ ಮಾರ್ಕ್ ಇದೆ ನೋಡಿ. ಏರೋ ಮಾರ್ಕ್ ನೋಡ್ಕೊಂಡು ಹೋದರೆ ಆರಾಮಾಗ್ಬೋದು. ಇಲ್ಲಿ ಇಲ್ಲಿದೆ. ನೆಕ್ಸ್ಟು ಬರ್ಬೇಕಾರೆ ಹಾಂ, ಸೀಮೆ ಸುಣ್ಣ ತಂದು ನಾವು ಹಾಕ್ಬಿಟ್ಟು ಹೋಗ್ಬೇಕು. ಹೌದು, ಬೇರೆಗೂ ಅನುಕೂಲ ಆಗುತ್ತೆ ಅದು. ದೊಡ್ಡ ಬಂಡಿಗಳಲ್ಲೆಲ್ಲ ಮೇಲೆ ಜನ ಇದ್ದಾರೆ. ಬನ್ನಿ ಹೋಗೋಣ. ಈ ಕಡೆನಾ ಏರೋ ಮಾರ್ಕ್ ಕಾಣ್ತಾ ಇಲ್ವಲ್ಲ ಈಗ? ಏರೋ ಮಾರ್ಕ್ ಸಂದಿದೆ ನೋಡಿ ಸರ್, ಇಲ್ಲಿದೆ. ನೀವು ಆ ಕಡೆ ನೋಡಿ, ನಾನು ಈ ಕಡೆ ನೋಡ್ತೀನಿ ಸರ್. ಇಲ್ಲಿ ಓಹ್ ಸೂಪರ್, ಕೆಳಗೆ ಹಾಕಿದ್ದಾರೆ. ನಾವು ಬರೀ ಮೇಲೆ ನೋಡ್ತಾ ಇದ್ವಿ. ಇಲ್ಲೂ ಇದೆ. ಇಲ್ಲಿ ಸರ್, ಅಲ್ಲಿ ನೋಡಿ. ಸೂಪರಾಗಿ ಮಾಡಿದ್ದಾರೆ. ನಿಜವಾಗ್ಲೂ. ಓ, ಅಲ್ಲಿ ಅದರೊಳಗಿಂದ ಹೋಗ್ಬೇಕು. ಇಲ್ಲಿ ಸರ್, ಅಲ್ಲಿ ಏರೋ ಮಾರ್ಕ್ ಇಲ್ಲದಿದ್ರೆ ಈ ಬೆಟ್ಟ ಹತ್ತೋದು ಬಹಳ ಕಷ್ಟ ಆಗುತ್ತೆ. ನಾವು ಯಾವ್ದು ದಾರಿ ಅನ್ಕೊಂತೀವಿ ಅದು ದಾರಿ ಇರೋದಿಲ್ಲ. ಎಲ್ಲಿ ದಾರಿ ಇಲ್ಲ ಅನ್ಕೊಂತೀವಿ ಅಲ್ಲೇ ಬೆಟ್ಟ ಹತ್ತಲಿಕ್ಕೆ ದಾರಿ ಇರುತ್ತೆ. ಹಿಂಗೂ ಬರ್ಬೋದು ಸರ್. ಓಹೋ, ಹಿಂಗೂ ಹತ್ಕೊಂಡ್ ಬರ್ಬೋದಿತ್ತಲ್ವಾ? ಓ, ಅಲ್ಲಿವರೆಗಿದೆ ಏರೋ ಮಾರ್ಕ್. ಅಲ್ಲಿದೆ ಯಾರೋ ಹೋಗ್ಬೋದಲ್ಲ? ಇಲ್ಲಿ ಹತ್ತತ್ತು ಕಷ್ಟ ಅಂದ್ಬಿಟ್ಟು ನಾವು ಹಿಂಗೆ ಹೋಗ್ತಾ ಇದ್ದೀವಿ. ದಾರಿ ಇದೆಯಲ್ಲ? ಹಾಂ, ಈಸಿ ಇದೆ. ಹಾಂ, ಸೂಪರ್. ಓಹೋ, ಇಲ್ಲಿ ಸ್ವಲ್ಪ ಹಾಂ ಜಾರ್ಬೋದಲ್ಲ? ಹಾಂ, ಈ ಕಡೆ ಇರಬೇಕು. ಇಲ್ಲ, ಯಾರೋ ಅಲ್ಲಿದೆ. ಇಲ್ಲೆಲ್ಲೂ ಇಲ್ಲ, ಅಲ್ಲಿದೆ ಅಲ್ವಾ? ಹಾಂ, ಇಲ್ಲಿದೆ. ಆಗುತ್ತೆ ನೋಡಿ. ಓ, ಎಲ್ಲ ದಾಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಏರೋ ಮಾರ್ಕ್. ಸೊ ನಮಗೆ ಇಲ್ಲೊಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ. ಇವರು ಯು ಪಿಯಿಂದ ಬಂದು ಇಲ್ಲಿ ಆಲೆ ಮನೆಯಲ್ಲಿ ಕೆಲಸ ಮಾಡ್ತಿರೋದಂತೆ. ಹಾಗಾಗಿ ಬರ್ತಿರ್ತಾರೆ. ಇದು ಯಾವಾಗಾದರೂ ಬೋರ್ ಹೊಡೆದ್ರೆ ಇಲ್ಲಿ ಬಂದು ಹತ್ತಕ್ಕೆ ಬರ್ತಾರಂತೆ. ಹೆಸರು ಹೇಳಪ್ಪ ನಿಂದು? ತುಮಾರ ನಾಮ್ ಬತಾವ್. ಹಾಂ, ಸಾಗರ್ ಅಂತ ಹೆಸರು. ಇಲ್ಲಿ ಯಾರೋ ಮಾರ್ಕ್ಗಳು ನೋಡಿಕೊಂಡು ನಾವು ಹತ್ತಾ ಇದ್ದೀವಿ. ನೋಡ್ಬೋದು, ವ್ಯೂ ಮಾತ್ರ ಸೂಪರ್ ಇದೆ ಇಲ್ಲಿಂದ. ಇನ್ನೂ 20 ನಿಮಿಷ ಹತ್ತಬೇಕಂತ ಈ ದಾರಿಯಲ್ಲಿ. ಇಲ್ಲಿಂದ ವ್ಯೂ ನೋಡ್ಬೋದು, ತುಂಬಾ ಸುಂದರವಾಗಿದೆ. ಅರ್ಧ ಹತ್ತಂಗೆ ನಾವೀಗ, ಇನ್ನೂ ಹತ್ತಬೇಕು ಅರ್ಧ. ಅವನು ಸಾಗರ್ ಎಲ್ಲೆಲ್ಲೋ ಹತ್ತಾ ಇದ್ದಾನೆ. ನಮಗಂತೂ ಅಲ್ಲಿಗೆಲ್ಲ ಹತ್ತಕ್ಕಾಗಲ್ಲ.
ಓಹೋ, ಸಾಕಷ್ಟು ಮೇಲೆ ಬಂದಿದ್ದೀವಿ. ದಾರಿ ನಾವು ಹಿಂಗೆ ಹೋಗ್ಬಿಟ್ಟಿವಿ. ನಾವು ಇಲ್ಲಿ ಏರೋ ಮಾರ್ಕ್ ಗಮನ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಹೀಗೆ ಬಂದು ಈ ರೀತಿ ಹೋಗ್ಬೇಕಾಗತ್ತೆ. ಸೊ ಏರೋ ಮಾರ್ಕ್ ಮೇಲೆ ಅವಳಿಗೆ ಕಣ್ಣಿಟ್ಟಿರಿ. ಓ ಆರಾಮ್ಸೆ ಸರ್ ಇಟ್ಕೋಬೇಕಾ? ಆಯಿತು. ಬಂಡೆಗಳಿದ್ರೆ ಹತ್ತು ಬಿಡ್ಬೋದು. ಸಣ್ಣ ಸಣ್ಣ ಬಂಡೆ ಇದ್ದರೆ ಹತ್ತು ಬಿಡ್ಬೋದು. ಓ, ಕ್ಯಾಮ್ರಾ ಹಿಡ್ಕೊಂಬಿಡಿ. ಅಲ್ಲಿದೆ ಏರೋ ಮಾರ್ಕು. ಆದರೆ ನಾವು ಈ ದಾರಿಯಲ್ಲಿ ಬಂದುಬಿಟ್ಟಿದ್ದೀವಿ. ಹಂಗೆ ಹೋಗ್ತಾ ಇದ್ದೀವಿ. ಹಾಂ, ಅಲ್ಲೋಗಿ ಜಾಯ್ನ್ ಆಗುತ್ತಂತೆ. ಅಲ್ಲಿ ಜಾಯ್ನ್ ಆಗ್ತಾ ಇದೆಯಾ? ಹೋಗ್ತಾ ಇದೆ ಸರ್. ಓಹೋ, ಇಲ್ಲಿದ್ದೀವಿ. ಈ ಸೈಡಿಂದನೇ ಬರ್ಬೋದು ಸರ್ ನಾವು. ಓಹೋ, ಇಲ್ಲ ಏರೋ ಮಾರ್ಕ್ ಏನಿಲ್ಲ ಇಲ್ಲಿ ಸರ್. ಓ, ಇಲ್ಲೇ ಇದೆ. ಓಕೆ ಓಕೆ. ಬಂದ್ವಾ ಇನ್ನೂ ಇದೆಯಾ? ಓ, ಅವನು ಸಾಗರಲ್ಲೇ ಆಗಲೇ ಅಲ್ಲಿ ಹೋಗಿ ಕೂತ್ಕೊಂಡು ಹಾಡಾಡ್ತಾ ಇದ್ದಾನೆ. ನಾವಿಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ ಮೇಲೆ ಹತ್ತಿದ ಖುಷಿಗೆ. ಇವಾಗ ಮತ್ತೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಮೇಲ್ಗಡೆ ಬಂದಿದ್ದೀವಿ. ಮೇಲ್ಗಡೆ ಹತ್ತಕ್ಕೆ ಇನ್ನೊಂದು ಸ್ವಲ್ಪ ದಿಬ್ಬ ಹತ್ತಬೇಕು ಅಷ್ಟೇ. ಎಲ್ಲೋ ಒಂದು ಏರೋ ಮಾರ್ಕ್ ಇದೆ, ನೋಡಿಕೊಂಡು ಹತ್ಕೊಂಡು ಹೋಗ್ತಾ ಇದ್ದೀವಿ. ಎಸ್, ಮೇಲೆ ಬಂದ್ಬಿಟ್ವಿ. ಹೌದು, ಮೇಲಿಂದ ಇರುವಂಥ ವ್ಯೂ. ಗಾಳಿ ಮಾತ್ರ ಸಕ್ಕತ್ತಾಗಿದೆ. ನಾವಂತೂ ಇಂತೂ ಭಾಳ ಪ್ರಯಾಸಪಟ್ಟು ಸುಮಾರು ಒಂದು 40ರಿಂದ 45 ನಿಮಿಷ ಆಗಿದೆ ಮೇಲ್ಗಡೆ ಬರೋದಕ್ಕೆ. ಭಾಳ ಕಷ್ಟದ ಒಂದು ಪ್ರಯಾಸದ ಒಂದು ಜರ್ನಿ ಅಂತಲೇ ಹೇಳ್ಬೋದು ಈ ಒನಕೆ ಬೆಟ್ಟಕ್ಕೆ. ಭಾಳ ಎತ್ತರದ ಪ್ರದೇಶದಲ್ಲಿದ್ದೀವಿ ನಾವು. ಪಾಂಡವಪುರದಲ್ಲಿ ಇರೋವಂಥ ಒನಕೆ ಬೆಟ್ಟ ಹಾಗೂ ಕುಂತಿ ಬೆಟ್ಟದ ಅಕ್ಕಪಕ್ಕನೇ ನೋಡ್ಬೋದು. ಅಲ್ಲಿ ಕಾಣಿಸ್ತಾ ಇದೆ ಅದೇ ಕುಂತಿ ಬೆಟ್ಟ. ನಾವು ನಿಂತಿರೋದು ಒನಕೆ ಬೆಟ್ಟ. ಇದರ ನೇರವಾಗಿ ಅಲ್ಲಿ ಚಾಮುಂಡಿ ಬೆಟ್ಟ ನೋಡ್ಬೋದು. ಕೆಳಗಡೆ ಅಕ್ಕಪಕ್ಕದ ಗ್ರಾಮ ಎಲ್ಲ ಸುತ್ತ ಭಾಳ ಹಸಿರಿನ ಪ್ರದೇಶ. ಆಗಿನ ಕಾಲದಲ್ಲಿ ಚಿಕ್ಕದೇವರಾಜ ಒಡೆಯರು ಕಟ್ಸಿರೋಂಥ ನಾಲೆ ಈ ಮಾರ್ಗವಾಗಿ ಎಲ್ಲ ಕಡೆಯೂ ಹೋಗುತ್ತೆ. ಹಿಂಭಾಗ ನೋಡ್ಬೋದು ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ. ಇವೆಲ್ಲವೂ ಕೂಡ ಹಳೇ ಬಯಲು ಅಂತಲೇ ಕರೀತಾರೆ ಈ ಪ್ರದೇಶಕ್ಕೆ. ಈ ಕಡೆ ಹೋಗೋ ನಾಲೆ ಎಲ್ಲವೂ ಕೂಡ ಚಿಕ್ಕದೇವರಾಜ ಒಡೆಯರು ಭಾಳ ಹಿಂದೆ ಕಟ್ಟಿಸಿದ್ದು. 1600ನೇ ಇಸ್ವಿ ಸಮಯದಲ್ಲಿ ಕಟ್ಟಿಸಿದ್ದು. ಒಟ್ಟು ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ ಹಾಗೆ ನರಸೀಪುರ 3 ತಾಲೂಕು ಸೇರಿ 104 ಕಿಲೋಮೀಟ್ರು ನೀರು ಹರಿಯುತ್ತೆ ಕಾಲುವೆ. ಅವರು ಅವಾಗ ಕಟ್ಟಿಸಿರೋದು. ಮತ್ತು ಇಲ್ಲಿ ಕಾಣಿಸ್ತಾ ಇರೋಂಥ ಕೆರೆ ಇದು ಹಿರೋಡೆ ಕೆರೆ ಅಂತ. ಇದು ಪಾಂಡವಪುರಕ್ಕೆ ಮುಂಚೆ ಹೆಸರಿದ್ದಿದ್ದೆ ಹಿರೋಡೆ ಅಂದ್ಬಿಟ್ಟು. ಪಾಂಡವಪುರಕ್ಕೆ ಹೆಸರಿದ್ದಿದ್ದೆ ಹಿರೋಡೆ ಅಂತ. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದನ್ನು ಫ್ರೆಂಚ್ ರಾಕ್ಸ್ ಅಂತ ಇತ್ತು. ಇದು ಮೈಸೂರು ಜಿಲ್ಲೆಗೆ ಸೇರಿತ್ತು ಇದು ಪಾಂಡವಪುರ. ಆನಂತರ ಇಲ್ಲಿ ಯಾವಾಗ ಮುನ್ಸಿಪಾಲ್ಟಿ ಫಾರ್ಮೇಷನ್ ಆಯಿತು, ವೈ.ಸಿ. ಮರಿಯಪ್ಪ ಅನ್ನೋರ ನೇತೃತ್ವದಲ್ಲಿ ಇದಕ್ಕೆ ಪಾಂಡವಪುರ ಅಂತ ನಾಮಕರಣ ಮಾಡಿದ್ರು. ಟಿಪ್ಪು ಸುಲ್ತಾನ್ ಫ್ರೆಂಚರ ಸಹಾಯ ಪಡೆದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಇವರು ಫ್ರೆಂಚ್ ಸೈನ್ಯ ಇಲ್ಲಿಗೆ ಬಂದಾಗ ಇಲ್ಲಿ ಉಳ್ಕೊಳ್ತಾರೆ. ಆವಾಗ ಇದಕ್ಕೆ ಫ್ರೆಂಚ್ ರಾಕ್ಸ್ ಅಂತಲೂ ಕೂಡ ಕರೀತಾಯಿದ್ರು. ಅಪ್ ಟು ಅವರು 1881ವರೆಗೂ ಅವರು ಇಲ್ಲಿ ಬೀಡುಬಿಟ್ಟಿದ್ರು. ಆಮೇಲೆ ಅವ್ರು ಬೀಡುಬಿಟ್ಟಿದಾಗ
ಟಿಪ್ಪು ಸುಲ್ತಾನ್ ಈಗಿರೋ ಒಂದು ಸೇಂಟ್ ಮೇರೀಸ್ ಸ್ಕೂಲ್ ಅಂತ ಇದೆ, ಕಾನ್ವೆಂಟು, ಅಲ್ಲಿ ಅವರು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದ ಆಗಿನ ಕಾಲದಲ್ಲಿ. ಅದಕ್ಕೆ ಮುಸಾಫರ್ ಖಾನೆ ಅಂತ ಹೆಸರಿತ್ತು ಅದಕ್ಕೆ. ಆ ನಂತರದಲ್ಲಿ ಅವರು ಚರ್ಚ್ ಕಟ್ಕೊಂಡ್ರು, ಈಗ ಸ್ಕೂಲಾಗಿ ಮಾರ್ಪಟ್ಟಿದೆ. ಅಲ್ಲಿ ಹಳೆ ಸಂತೆನೂ ಕೂಡ ಇತ್ತು, ಅಲ್ಲಿ ಸಂತೆ ಮಾರಮ್ಮನ ದೇವಸ್ಥಾನ ಇತ್ತು ಅಂತ ಕೂಡ ಹೇಳ್ತಾರೆ ಆಗಿನ ಕಾಲದಲ್ಲಿ. ಸೊ ಪಾಂಡವಪುರಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಹಾಗೆಯೇ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲೇ ಅತಿ ಹೆಚ್ಚು ರೈತಾಪಿ ವರ್ಗ ಇರೋದು ಈ ತಾಲೂಕಿನಲ್ಲಿ. ಅಂದರೆ ಪ್ರತಿಶತ 100ಕ್ಕೆ 90 ಜನ ರೈತರು ಇರೋದು ಪಾಂಡವಪುರದಲ್ಲೇ. ರಾಮಾನುಜಾಚಾರ್ಯರು ಇದೇ ಮಾರ್ಗವಾಗಿ ಕೆರೆತೊಣ್ಣೂರಿಗೆ ಹೋಗಿ ಕೆರೆತೊಣ್ಣೂರಿನಲ್ಲಿ ಒಂದಷ್ಟು ವರ್ಷ ಇದ್ದು, ನಿಮ್ಗೆ ಆ ಲೈನ್ ಕಾಣಿಸ್ತಿದೆ ನೋಡಿ, ಬೆಟ್ಟ ಕಾಣಿಸ್ತಿದೆ ನೋಡಿ. ಹೌದು, ಆ ಬೆಟ್ಟದ ನೇರ ಅಲ್ಲೇ ಕಾಣಿಸ್ತಿದೆ ನೋಡಿ. ಆ ಬೆಟ್ಟದ ನೇರ ಬಂದು ನೋಡಿ, ಅಲ್ಲೇ ಮಧ್ಯದಲ್ಲಿ ಅಲ್ಲಿ ನೋಡಿ ಸರ್, ಬೆಟ್ಟದ ಮಧ್ಯ ಕಾಣಿಸ್ತಾ ಇದೆ ನೀರು. ಅದು ನೀರಿನ ಕೆಳಗಡೆ ಇದೆ, ಬೆಟ್ಟಕ್ಕೆ ಮರೆಯಾಗಿದೆ ಅದು. ಅದೇ ಮಾರ್ಗವಾಗಿ ಆ ಕಡೆ ನೋಡಿ, ಅಲ್ಲಿ ಮೇಲ್ಕೋಟೆ ಬೆಟ್ಟ ಕಾಣಿಸ್ತದೆ ನೋಡಿ. ಮೇಲ್ಕೋಟೆ ಬೆಟ್ಟ, ಈ ಮೋಡಗಳಿರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ಅದು ಮೇಲ್ಕೋಟೆ ಬೆಟ್ಟ. ನಾವು ಇಲ್ಲಿ ಮಧ್ಯದಲ್ಲಿ ನಿಂತಿದ್ದೀವಿ. ಈಗ ಒನಕೆ ಬೆಟ್ಟ ಅಂದರೆ ಕುಂತಿ ಬೆಟ್ಟ ಅನ್ಕೊಳ್ಳಿ, ಅಲ್ಲಿ ಚಾಮುಂಡಿ ಬೆಟ್ಟ. ಸ್ವಲ್ಪ ಲೆಫ್ಟಿಗೆ ಬಂದರೆ ಕರಿಘಟ್ಟದ ಬೆಟ್ಟ. ಯಾವುದು ಕರಿಘಟ್ಟ? ಇಲ್ಲಿ ಲೆಫ್ಟ್, ಇಲ್ಲಿ ಹೊಗೆ ಬರ್ತಾ ಇದೆ ನೋಡಿ ಅಲ್ಲಿ. ಹೌದು, ಅದು ಕರಿಘಟ್ಟದ ಬೆಟ್ಟ. ಹಾಗೆ ಭಾಳಷ್ಟು ಸಾಧಕರು ಕೂಡ ಇಲ್ಲಿ ಹುಟ್ಟಿದ್ದಾರೆ. ಉದಾಹರಣೆಗೆ ಸಾಧಕರು ಮೀನ್ಸ್ ನಾವು ಅಂಕೇಗೌಡ್ರನ್ನ ಭೇಟಿ ಮಾಡಿದ್ವಿ, ಪುಸ್ತಕ ಭಂಡಾರ. ಹಾಗೆ ಕಾದ್ರಿ ಶಾಮಣ್ಣವರು ಮೇಲ್ಕೋಟೆಯವರು, ವಿದ್ವಾಂಸರಲ್ಲೇ ಶೆಲೋಪಿಳ್ಳೆಯಂಗರ್ ಅವರು ಮೇಲ್ಕೋಟೆಯವರು. ಇಲ್ಲಿ ರೈತ ಮುಖಂಡರು ಅಂತ ಬಂದರೆ ಪುಟ್ಟಣ್ಣಯ್ಯ ಇದ್ದರು, ಅವರು ತೀರಾ ಇತ್ತೀಚೆಗೆ ಅವರು ಕಾಲವಾದರು. KS ನಂಜುಂಡೇಗೌಡರು, ಅವರು ರೈತ ಮುಖಂಡರು. ಈ ಥರ ಇದು ಪಕ್ಕ ಹಳ್ಳಿ ಸೊಗಡು ಇರೋವಂಥ ಪ್ರದೇಶ ಪಾಂಡವಪುರ. ಆಮೇಲೆ ಈ ರಾಕಿ ಏರಿಯಾಗಳಿದೆ ನೋಡಿ, ಇದು ದಕ್ಷಿಣದಲ್ಲಿರುವಂಥ ಪ್ರದೇಶ ಏನಿದೆ, ಭೂಭಾಗ ಭಾಳ ಪುರಾತನವಾದದ್ದು. ಭೂಗರ್ಭಶಾಸ್ತ್ರಜ್ಞರು ಹೇಳೋ ಪ್ರಕಾರ ಈ ಬಂಡೆಗಳೆಲ್ಲ ಏನಿದೆ ಹಿಮಾಲಯಕ್ಕಿಂತನೂ ಪೂರ್ವವಾಗಿ ಇರುವಂಥ ಬಂಡೆಗಳು. ಇದು ಚಾಮುಂಡಿ ಬೆಟ್ಟ ಹಿಮಾಲಯಕ್ಕಿಂತ ಹಳೆಯದು ಅಂತ ಭೂಗರ್ಭಶಾಸ್ತ್ರಜ್ಞರು ಹೇಳಿದ್ದಾರೆ. ಹಾಗೆ ಕಾವೇರಿ ನದಿ ಗಂಗಾ ನದಿಗಿಂತನೂ ಪೂರ್ವದ್ದು ಅಂತ ಪುರಾಣದಲ್ಲೂ ಇದೆ, ಹಾಗೆ ಭೂಗರ್ಭಶಾಸ್ತ್ರಜ್ಞರು ಹೇಳ್ತಾರೆ. ಹಾಗೆ ಇದು ಭಾಳ ಪುರಾತನವಾದದ್ದು, ಮಹಾಭಾರತದ ಕಾಲದ ಒಂದು ನಂಟು ಕೂಡ ಹೊಂದಿದೆ ಇದು. ಈಗ ಇಲ್ಲಿ ನೋಡ್ತಾ ಇರೋದು ಒಂದು ಸ್ತಂಭ ಏನಿದೆ, ಇಲ್ಲಿ ಇದಕ್ಕೆ ಮುಂಚೆ ಒಂದು ಸ್ತಂಭ ಇತ್ತು. ಆ ಸ್ತಂಭ ಕೆಳಗಡೆ ಬೀಳಿಸಿ ಕಿಡಿಗೇಡಿಗಳು ಯಾರೋ ಪೀಸ್ ಮಾಡಾಕಿದ್ರು. ಈಗ ಹೊಸದಾಗಿ ಇದನ್ನು ಸ್ಥಳೀಯರೇ ಸೇರ್ಕೊಂಡು ಇದನ್ನು ನಿಲ್ಲಿಸಿದ್ದಾರೆ. ಆ ಡೇಟ್ ಕೂಡ ಇಲ್ಲಿ ಹಾಕಿದ್ದಾರೆ, ನೋಡ್ಬೋದು ಬನ್ನಿ. ಹಾಗೆ ಫ್ರೆಂಚ್ ಸೈನಿಕರು ಯುದ್ಧ ಮಾಡೋಕ್ಕೆ ಬಂದಾಗ ಕೆಲವರು ತೀರೋದಾಗ ಅವರ ಒಂದು ಸಮಾಧಿ ಕೂಡ ನಾವು ಹೋಗಿ ನೋಡ್ಬೋದು. ಅಲ್ಲಿ ಅವ್ರದ್ದು ಸಮಾಧಿ ಸ್ಥಳಗಳಿದೆ, ಅದನ್ನು ಕೂಡ ನೋಡ್ಬೋದು. ನಾವು ಕೆಳಗಡೆ ಹೋಗ್ಬಿಟ್ಟು ಅದನ್ನು ನೋಡೋಣ ಬನ್ನಿ ಸರ್. ಈಗ ನಾವು ಪಾಂಡವಪುರ ಟೌನಿಂದ ಪಕ್ಕ ನಾಲೆ ಪಕ್ಕ ಇರೋವಂಥ ಫ್ರೆಂಚರ ಸಮಾಧಿ ಸ್ಥಳಕ್ಕೆ ಬಂದಿದ್ದೀವಿ. ಈ ಸಮಾಧಿ ಸ್ಥಳದಲ್ಲಿ ಪ್ರತಿ ಸಮಾಧಿ ಒಂದು ಇದರಲ್ಲಿ ಆ ಒಂದು ಅವರ ಗುರುತಿರ್ತಕ್ಕಂಥ ಒಂದು ಬರವಣಿಗೆ ಇರೋ ಕಲ್ಲುಗಳು ಕೆಲವೊಂದರಲ್ಲಿಲ್ಲ, ಕೆಲವೊಂದರಲ್ಲಿದೆ, ಕೆಲವೊಂದು ಕೆಳಗಡೆ ಬಿದ್ದಿದೆ, ನೋಡ್ಬೋದು ಕಪ್ಪು ಶಿಲೆದು. ಇದು ಆ್ಯಕ್ಚುಲಿ ಫ್ರೆಂಚ್ ಸೋಲ್ಜರ್ಸ್ಗಳು ಯಾರ್ಯಾರಿದ್ದರು ಅವರು ಟಿಪ್ಪುವಿನ ಪರವಾಗಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಡೋಕ್ಕೆ ಬಂದಿದ್ದರು. ಆ ಹೋರಾಡೋಕ್ಕೆ ಬಂದಂಥ ಸಮಯದಲ್ಲಿ ಕೆಲವರು ಇಲ್ಲಿ ಸತ್ತೋಗ್ತಾರೆ. ಅವರು ಸತ್ತಿರೋಂಥ ಕೆಲವರಿಗೆ ಸಮಾಧಿ ಸ್ಥಳಗಳೆಲ್ಲ ಮಾಡಿದ್ದಾರೆ. ಆ ಒಂದು ಸಮಾಧಿನಲ್ಲಿ ಅವರ ಹೆಸರು ಮತ್ತು ಅವ್ರು ಎಲ್ಲಿಂದ ಬಂದಿದ್ದರು ಅನ್ನೋಂಥ ಕೆಲವೊಂದು ಗುರುತಿಸುವಂಥ ಒಂದು ಬರವಣಿಗೆ, ಅದು ಕಲ್ಲುಗಳೆಲ್ಲ ಬಿದ್ದೋಗಿದೆ. ಕೆಲವೆಲ್ಲ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಬಿದ್ದೋಗಿದೆ. ಅಲ್ಲಿ ಕೆಲವೊಂದು ಉಳ್ಕೊಂಡಿದೆ, ಇನ್ನು ಕೆಲವರಲ್ಲಿ ಇಲ್ಲ. ಈ ರೀತಿಯಾಗಿದೆ. ಇಲ್ಲಿ ಸುಮಾರು ಒಂದು 30ಕ್ಕೂ ಹೆಚ್ಚು ಸಮಾಧಿಗಳಿವೆ. ಇದು ಎಲ್ಲ ಫ್ರೆಂಚ್ ಸಮಾಧಿ. ನಮ್ಮ ಶ್ರೀರಂಗಪಟ್ಟಣದಲ್ಲಿ ಬ್ರಿಟಿಷ್ ಸಿಮಿಟ್ರಿ ಇದೆ, ಇಲ್ಲಿ ಫ್ರೆಂಚ್ ಸಿಮಿಟ್ರಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ, ಸೇಕ್ರೆಡ್ ಟು ದಿ ಮೆಮೊರಿ ಆಫ್ ಎಗ್ನೆಸ್ ಥಿಯೇಡರ್ಲಿ ಬಿಲೌಡ್ ವೈಫ್ ಆಫ್ ಲೆಫ್ಟಿನೆಂಟ್ ಅಂತ ಇದೆ. ಮಾರ್ಚ್ 1839 ಅಂತಿದೆ, 1839. ಅದು 28ನೇ ವರ್ಷದಲ್ಲಿ ಅವ್ರದ್ದು ಡೆತ್ ಆಗಿದೆ ಅಂತ ಏನೋ ತೋರಿಸಿದ್ದಾರೆ. ಫ್ರೆಂಚ್ ರಾಕ್ಸ್ ಡೈಡೆಡ್ ಅಂತ 1847. ನಮ್ಮ ಭಾರತದ ಇತಿಹಾಸದ ಒಂದು ಪ್ರಮುಖವಾದಂಥ ಒಂದು ಭಾಗ ಇದು ಅಂತ ಹೇಳ್ಬೋದು. ಆದರೆ ಇದು ಸಂಪೂರ್ಣವಾಗಿ ಯಾವುದೇ ರೀತಿಯಾದ ಸಂರಕ್ಷಣೆ ಇಲ್ಲದೆ ಇದು ಹಾಳಾಗ್ತಾ ಇದೆ. ಇನ್ನು ಎಷ್ಟು ವರ್ಷ ಉಳ್ಕೊಳ್ಳುತ್ತೆ ಗೊತ್ತಿಲ್ಲ. ರೋಡ್ ಬಂದ್ಬಿಟ್ಟು ಸ್ವಲ್ಪ ಮುಂದೆ ಇರೋದು, ಒಂದು ಅರ್ಧ ಕಿಲೋಮೀಟ್ರು ಈ ರೀತಿಯಾದ ಕಚ್ಚಾ ರೋಡಲ್ಲಿ ನಾವು ಬರಬೇಕಾಗತ್ತೆ. ಇಲ್ಲೇ ಪಕ್ಕದಲ್ಲಿ ವಿಶ್ವೇಶ್ವರಯ್ಯ ನಾಲೆ ಇದೆ. ಕಚ್ಚಾ ರೋಡಲ್ಲಿ ಬಂದು ಈ ರೀತಿ ತಿರ್ಕೊಂಡೋದ್ರೆ
ಇಲ್ಲಿ ಬಂದು ಲೆಫ್ಟಿಗೆ ತಿರುಗಬೇಕು. ಬರಬೇಕಂದ್ರೆ ಗೂಗಲ್ ಮ್ಯಾಪ್ ಲೊಕೇಶನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.